ನಮಸ್ಕಾರ ವೀಕ್ಷಕರೇ, ಈಗ ತಾನೇ ಬಂದಂತ ಸುದ್ದಿ, ಇವತ್ತಿನ ಬ್ರೇಕಿಂಗ್ ನ್ಯೂಸ್, ಇವತ್ತಿನ ಗುಡ್ ನ್ಯೂಸ್ ಮತ್ತು ಇವತ್ತಿನ ನ್ಯೂ ಅಪ್ಡೇಟ್ ಏನೆಂದರೆ ರಾಜ್ಯದ ಗೃಹಲಕ್ಷ್ಮಿಯರಿಗೆ ಎಪಿಎಲ್ ಅಥವಾ ಬಿಪಿಎಲ್ ಜೊತೆಗೆ ಯಾವ ಕಾರ್ಡ್ ಇದ್ದರೆ ಮಾತ್ರ ಅವರಿಗೆ 2,000 ರೂಪಾಯಿ ಹಣ ದೊರೆಯುತ್ತದೆ ಮತ್ತು ಹೊಸ ಅರ್ಜಿಗೆ ಇರುವಂತಹ ಕಡ್ಡಾಯಗಳು ಯಾವ್ಯಾವ ತಿಳಿದುಕೊಳ್ಳೋಣ. ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆ ಕುರಿತು ಸಿಎಂ ಡಿಕೆ ಶಿವಕುಮಾರ್ ಸರ್ ಅವರು ಮಹತ್ವದ ಘೋಷಣೆಯೊಂದನ್ನು ನೀಡಿದ್ದಾರೆ ಮತ್ತು ಜುಲೈ 1ರಿಂದ ಪೆಟ್ರೋಲ್ ಡೀಸೆಲ್ ಮಾರಾಟದ ಮೇಲಿನ ನಿರ್ಬಂಧ ಸಂಪೂರ್ಣ ರದ್ದು. ಕೇಂದ್ರ ಸರ್ಕಾರದ ಮಹತ್ವದ ನಿರ್ಧಾರ ಮತ್ತು ಚಿನ್ನದ ಬೆಲೆ ಗರಿಷ್ಠ ಮಟ್ಟದಿಂದ ಸುಮಾರು 50,000, ಹೌದು ವೀಕ್ಷಕರೇ, 50,000 ರೂಪಾಯಿವರೆಗೂ ಕುಸಿತ. ಮುಂದಿನ ದಿನಗಳಲ್ಲಿ ಗೋಲ್ಡ್ ರೇಟ್ ಇನ್ನೂ ಕಡಿಮೆ ಆಗುತ್ತಾ? ಹಾಗಾದ್ರೆ ಈ ಎಲ್ಲ ಮಾಹಿತಿಗಳ ವಿವರವನ್ನು ತಿಳಿಯುವ ಮುನ್ನ ತಾವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ಈ ಎಲ್ಲ ಮಾಹಿತಿಗಳ ವಿವರವನ್ನು ತಿಳಿಯಬೇಕಾದ್ರೆ ದಯವಿಟ್ಟು ತಾವು ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ರಾಜ್ಯದ ಗೃಹಲಕ್ಷ್ಮಿಯರಿಗೆ ಒಂದು ಮಹತ್ವದ ಮಾಹಿತಿ ಏನೆಂದರೆ ಗೃಹಲಕ್ಷ್ಮಿ ಯೋಜನೆ ಪರಿಷ್ಕರಣೆ ಪ್ರಕ್ರಿಯೆ ನಡೆದಿದ್ದು ಪ್ರತಿಯೊಬ್ಬ ಫಲಾನುಭವಿಗಳಿಗೂ ಹೊಸ ಅರ್ಜಿ ಕಡ್ಡಾಯವಾಗಿರುತ್ತದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸರ್ ಅವರು ಗೃಹಲಕ್ಷ್ಮಿ ಅರ್ಜಿ ಆಹ್ವಾನ ಕುರಿತು ಬಿಗ್ ಅಪ್ಡೇಟ್ ನೀಡಿದ್ದಾರೆ ಮತ್ತು 2 ದಿನಗಳ ಒಳಗಡೆ ಗೃಹಲಕ್ಷ್ಮಿಗೆ ಅರ್ಜಿ ಸಲ್ಲಿಕೆ ಅವಕಾಶ ನೀಡುವುದಾಗಿ ಡಿಕೆ ಶಿವಕುಮಾರ್ ಸರ್ ಅವರು ಹೇಳಿದ್ದು, ಈ ಬಾರಿ ಪ್ರತಿ ಮಹಿಳೆಗೂ ಈ ಕಾರ್ಡ್ ಕಡ್ಡಾಯವಾಗಿರುತ್ತದೆ ಎಂದು ತಿಳಿಸಿದ್ದಾರೆ. ಹಾಗಾದ್ರೆ ಯಾವ ಕಾರ್ಡ್ ಗೃಹಲಕ್ಷ್ಮಿಗೆ ಕಡ್ಡಾಯವಾಗಿರುತ್ತದೆ ಎಂದು ಕೂಡ ತಿಳಿದುಕೊಳ್ಳೋಣ. ಆದಾಯ ತೆರಿಗೆದಾರರು, ನಿಧನ ಆದಂತವರು, ನಕಲಿ ದಾಖಲೆಗಳನ್ನು ನೀಡಿ ಮತ್ತು ಒಂದೇ ಕುಟುಂಬದಲ್ಲಿ ಒಂದಕ್ಕಿಂತ ಹೆಚ್ಚು ಅರ್ಜಿದಾರರು ಗೃಹಲಕ್ಷ್ಮಿ ಯೋಜನೆಯ ಲಾಭ ಪಡೆಯುತ್ತಿದ್ದಾರೆ ಎಂದು ಕೂಡ ದೂರು ಬಂದಿದೆ. ಹೀಗಾಗಿ ಗೃಹಲಕ್ಷ್ಮಿ ಯೋಜನೆ ಪರಿಷ್ಕರಣೆ ಕಟ್ಟುನಿಟ್ಟಾಗಿ ನಡೆದಿದೆ. ಇದೀಗ ಗೃಹಲಕ್ಷ್ಮಿಗೆ ಮತದಾರರ ಗುರುತಿನ ಚೀಟಿಯನ್ನು ಸರ್ಕಾರ ಕಡ್ಡಾಯಗೊಳಿಸಿದೆ. ಹೌದು ವೀಕ್ಷಕರೇ, ವೋಟ್ ಹಾಕಲು ಅರ್ಹರಾಗಿರುವವರೇ ಮಾತ್ರ ಗೃಹಲಕ್ಷ್ಮಿ ಹಣ ತಲುಪಲಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಹಾಗಾದ್ರೆ ಮತದಾರರ ಪಟ್ಟಿಯಲ್ಲಿ ಯಾರ ಹೆಸರು ರದ್ದಾಗಿದೆ ಅವರೆಲ್ಲ ಗೃಹಲಕ್ಷ್ಮಿ ಯೋಜನೆಯಿಂದಲೂ ಅನರ್ಹರು ಆಗಿರುತ್ತಾರೆ ಎಂದು ಕೂಡ ಹೇಳಲಾಗಿರುತ್ತದೆ. ಯಾಕೆಂದ್ರೆ ಎಪಿಎಲ್ ಕಾರ್ಡ್ ಇರಬಹುದು, ಬಿಪಿಎಲ್ ಕಾರ್ಡ್ ಇರಬಹುದು, ಜನತೆಗೆ ಮತದಾರ ಗುರುತಿನ ಚೀಟಿಯನ್ನು ಹೊಂದಿರಬೇಕು. ಅಂತವರು ಮಾತ್ರವೇ ಗೃಹಲಕ್ಷ್ಮಿ ಯೋಜನೆಗೆ ಫಲಾನುಭವಿಗಳು ಆಗಿರುತ್ತಾರೆ ಎಂದು ಕೂಡ ಹೇಳಲಾಗುತ್ತಿದೆ. ಮತ್ತು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಅರ್ಹರು ಯಾರಿಲ್ಲವೋ ಅವರು ಕೂಡ ಹಣವನ್ನು ಪಡೆಯುತ್ತಿದ್ದಾರೆ ಎಂಬ ಕಾರಣದಿಂದ ಫಲಾನುಭವಿ ಮರು ಅರ್ಜಿ ಆಹ್ವಾನಿಸಿ ಯೋಜನೆ ನವೀಕರಣಗೊಳಿಸಲು ಸರ್ಕಾರ ತೀರ್ಮಾನಿಸಿದೆ. ಹಾಗಾಗಿ ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿ ಸೇರಿ ಪಂಚ ಗ್ಯಾರಂಟಿ ಯೋಜನೆಗಳು, ವೃದ್ಧಾಪ್ಯ ವೇತನ, ವಿಧವಾ ವೇತನ ಸೇರಿ ಸಾಮಾಜಿಕ ಭದ್ರತಾ ಯೋಜನೆ ಅಡಿಯಲ್ಲಿ ಫಲಾನುಭವಿಗಳಿಂದ ಮಾಹಿತಿ ಪಡೆದು ಪರಿಶೀಲನೆ ನಡೆಸುವಂತಹ ಪ್ರಕ್ರಿಯೆ 1-2 ದಿನಗಳಲ್ಲಿ ಪ್ರಾರಂಭವಾಗಲಿದೆ ಎಂದು ಕೂಡ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸರ್ ಅವರು ತಿಳಿಸಿದ್ದಾರೆ. ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಯಾವ ದಾಖಲೆಗಳು ಮಾಹಿತಿಯನ್ನು ನೀಡಬೇಕಾಗುತ್ತದೆ ಅದರ ಬಗ್ಗೆ ಸಹ ತಿಳಿದುಕೊಳ್ಳೋಣ. ಗೃಹಲಕ್ಷ್ಮಿ ಯೋಜನೆಗೆ 2 ದಿನಗಳಲ್ಲಿ ಅರ್ಜಿ ನೀಡುತ್ತದೆ ಮತ್ತು ಸರ್ಕಾರದಿಂದ ನಿಯೋಜಿಸಿದಂತ ಪ್ರತಿನಿಧಿಗಳು ಫಲಾನುಭವಿಗಳಿಂದ ಅಗತ್ಯ ದಾಖಲೆ ಮಾಹಿತಿ ಪಡೆದು ಸರ್ಕಾರಕ್ಕೆ ಸಲ್ಲಿಸುತ್ತಾರೆ. ಅವರು ಮನೆ ಬಾಗಿಲಿಗೆ ಬಂದಾಗ ಸರ್ಕಾರ ಕೇಳಿರುವಂತಹ ದಾಖಲೆಗಳನ್ನು ನೀಡಬೇಕೆಂದು ಕೂಡ ಡಿಕೆ ಶಿವಕುಮಾರ್ ಸರ್ ಅವರು ತಿಳಿಸಿದ್ದಾರೆ. ಹಾಗಾದ್ರೆ ಅರ್ಹರು ಮತ್ತು ಗ್ಯಾರಂಟಿ ಯೋಜನೆಯಲ್ಲಿ ಬರುವಂತವರು ಯಾರಾಗಿದ್ದಾರೆ, ಅರ್ಹರಿಗೆ ಮಾತ್ರ ಗ್ಯಾರಂಟಿ ಯೋಜನೆಗಳಿಗೆ ಸಿಗಬೇಕು ಎನ್ನುವುದು ಸರ್ಕಾರದ ಉದ್ದೇಶ. ಸರ್ಕಾರಿ ನೌಕರರು, ತೆರಿಗೆ ಪಾವತಿದಾರರು ಇವುಗಳನ್ನು ಸೌಲಭ್ಯ ಪಡೆಯುತ್ತಿದ್ದಾರೆ ಎನ್ನುವ ಮಾಹಿತಿ ಇದೆ. ಮೃತಪಟ್ಟವರ ಖಾತೆಗಳಿಗೂ ಕೂಡ ಗೃಹಲಕ್ಷ್ಮಿ ಹಣ, ವಸತಿಗೆ ಗೃಹಲಕ್ಷ್ಮಿ ಸಂಪರ್ಕ ಕೂಡ ಪಡೆದು ವಾಣಿಜ್ಯ ಉದ್ಯೋಗಕ್ಕೆ ಬಳಸುತ್ತಿರುವಂತಹ ಪ್ರಕರಣ ವರದಿಯಾಗಿದೆ ಎಂದು ಕೂಡ ಹೇಳುತ್ತಿದ್ದಾರೆ ಎಂದು ಕೂಡ ಹೇಳಲಾಗಿದೆ. ವೀಕ್ಷಕರೇ, ಮತ್ತೊಂದು ವಿಶೇಷವಾದ ಮಾಹಿತಿ ಏನೆಂದರೆ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿಯಾದಂತಹ ಗೃಹ ಜ್ಯೋತಿ ಉಚಿತ ವಿದ್ಯುತ್ ಯೋಜನೆಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರವು ಜರಡಿ ಹಿಡಿಯಲು ಮುಂದಾಗಿದೆ. ಯಾಕೆಂದ್ರೆ ಯೋಜನೆಯ ದುರ್ಬಳಕೆ ಸಂಪೂರ್ಣ ಬ್ರೇಕ್ ಹಾಕಲು ಹಾಗೂ ಕೇವಲ ಅರ್ಹ ಫಲಾನುಭವಿಗಳಿಗೆ ಮಾತ್ರ ಉಚಿತ ವಿದ್ಯುತ್ ತಲುಪಿಸುವಂತಹ ನಿಟ್ಟಿನಲ್ಲಿ ಇನ್ಮುಂದೆ ಮನೆ ಮನೆಗೆ ಹೊಸದಾಗಿ ಅರ್ಜಿ ವಿತರಿಸಲಾಗುವುದೆಂದು ಕೂಡ ಸಿಎಂ ಡಿಕೆ ಶಿವಕುಮಾರ್ ಸರ್ ಅವರು ತಿಳಿಸಿದ್ದಾರೆ. ಬೆಂಗಳೂರಿನ ಅರಮನೆಯ ಮೈದಾನದಲ್ಲಿ ಆಯೋಜಿಸಲಾದಂತಹ ಕರ್ನಾಟಕ ವಿದ್ಯುತ್ ಪ್ರಕರಣ ನಿಗಮ ನೌಕರರ ಸಂಘ ಮತ್ತು ಅಸೋಸಿಯೇಷನ್ಗಳ ಒಕ್ಕೂಟದ ಅಭಿನಂದನಾ ಸಮಾರಂಭದಲ್ಲಿ ಭಾಗವಹಿಸಿ ಅವರು ನಿರ್ಧಾರವನ್ನು ಪ್ರಕಟಿಸಿದರು. ಡಬಲ್ ಸಂಪರ್ಕವನ್ನು ಬೀಳಲಿದೆ ಕತ್ತರಿಗಳು. ಯಾಕೆಂದರೆ ಸದ್ಯ ರಾಜ್ಯದಲ್ಲಿ ಸುಮಾರು 1.64 ಕೋಟಿ ಗ್ರಾಹಕರು ಗೃಹ ಜ್ಯೋತಿಯ ಸೌಲಭ್ಯವನ್ನು ಪಡೆಯುತ್ತಿದ್ದಾರೆ. ಆದರೆ ಇದರಲ್ಲಿ ವ್ಯಾಪಕವಾಗಿ ದುರ್ಬಳಕೆ ಆಗುವುದರಿಂದ ಇದರ ಬಗ್ಗೆ ಇಂಧನ ಇಲಾಖೆಯಿಂದ ಸರ್ಕಾರಕ್ಕೆ ವರದಿ ಸಲ್ಲಿಕೆಯಾಗಿತ್ತು. ಹಾಗಾದ್ರೆ ಈ ಹಿನ್ನೆಲೆಯಲ್ಲಿ ಎಚ್ಚೆತ್ತುಗೊಂಡಿರುವಂತಹ ಸಿಎಂ ಡಿಕೆ ಶಿವಕುಮಾರ್ ಸರ್ ಅವರು ನಮ್ಮ ರಾಜ್ಯದ ಮೂಲ ಜನರಿಗೆ ಮಾತ್ರ ಈ ಉಚಿತ ಸೌಲಭ್ಯವು ಸಿಗಲಿದೆ ಮತ್ತು ಕೇವಲ ಬದುಕಲು ಬಂದಿರುವಂತಹ ಹೊರ ರಾಜ್ಯದವರಿಗೆ ಅಥವಾ ಕರ್ನಾಟಕದ ಮತದಾರರು ಇಲ್ಲದವರಿಗೆ ಇನ್ನು ಮುಂದೆ ಗೃಹ ಜ್ಯೋತಿ ವಿದ್ಯುತ್ ಉಚಿತ ವಿದ್ಯುತ್ ಸಿಗುವುದಿಲ್ಲ ಎಂದು ಕೂಡ ಅವರು ಸ್ಪಷ್ಟಪಡಿಸಿದರು.
ಅಲ್ಲದೆ ಒಂದೇ ಹೆಸರಿನಲ್ಲಿ ಒಂದಕ್ಕಿಂತ ಹೆಚ್ಚು ಕಡೆ ಡಬಲ್ ಗೃಹಜ್ಯೋತಿ ಸಂಪರ್ಕ ಹೊಂದಿದ್ದಾರೆ ಮತ್ತು ಅದನ್ನು ತಕ್ಷಣವೇ ಕಡಿತಗೊಳಿಸಲಾಗುವುದೆಂದು ಕೂಡ ಎಚ್ಚರಿಕೆ ನೀಡಿದರು. ಹಾಗಾದರೆ ಯಾವ ಮನೆಯಲ್ಲಿ ಬಾಗಿಲಿಗೆ ಬಂದು ಹೊಸ ಅರ್ಜಿಗಳನ್ನು ಕೇಳಲಾಗುತ್ತದೆ ಎಂದರೆ, ಎಂಥವರ ಮನೆಗೆ ಬರಲಾಗುತ್ತದೆ ಎಂದರೆ, ಗೃಹಜ್ಯೋತಿ ಯೋಜನೆಯನ್ನು ಮತ್ತಷ್ಟು ಪಾರದರ್ಶಕಗೊಳಿಸಲು ಹೊಸ ಅರ್ಜಿಗಳನ್ನು ಇಲಾಖೆಯು ವತಿಯಿಂದ ಸಾರ್ವಜನಿಕರ ಮನೆ ಬಾಗಿಲಿಗೆ ತಲುಪಲಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಹಾಗಾದರೆ ಈ ಅರ್ಜಿಯಲ್ಲಿ ಸಾರ್ವಜನಿಕರ ಫೋಟೋ ಹಾಗೂ ಇತರೆ ಮಾಹಿತಿ ಸರಿಯಾಗಿದೆಯೇ ಎಂಬುದನ್ನು ಇಂಧನ ಇಲಾಖೆಯ ಸಿಬ್ಬಂದಿ ಮುಂದಾಗಿದ್ದು ಖುದ್ದಾಗಿ ಪರಿಶೀಲನೆ ಮಾಡುತ್ತಾರೆ. ಯಾಕೆಂದರೆ 5 ಗ್ಯಾರಂಟಿ ಯೋಜನೆಗಳಲ್ಲಿ ಸಮರ್ಪಕವಾದಂಥ ಅನುಷ್ಠಾನ ಮತ್ತು ಪರಿಶೀಲನೆಗಾಗಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ವಿಶೇಷ ಸಮಿತಿಗಳನ್ನು ರಚಿಸಿ ಸದಸ್ಯರನ್ನು ನೇಮಕ ಮಾಡಲಾಗುವುದು. ಅದರಲ್ಲದೆ ಜೊತೆಗೆ ಅರ್ಹತೆಯನ್ನು ಸೂಕ್ಷ್ಮವಾಗಿ ಪರಿಶೀಲಿಸಲು ಪ್ರತ್ಯೇಕ ಅಧಿಕಾರಿಗಳನ್ನು ಕೂಡ ಜವಾಬ್ದಾರಿಯಿಂದ ನೀಡಲಾಗುವುದೆಂದು ಕೂಡ ಡಿ.ಕೆ. ಶಿವಕುಮಾರ್ ಸರ್ ಅವರು ತಿಳಿಸಿದ್ದಾರೆ. ಅಲ್ಲದೆ ಇದೇ ವೇಳೆ ಇಲಾಖೆಯ ನೌಕರರ ಕೆಲಸವನ್ನು ಶ್ಲಾಘನೀಯವಾಗಿಸುವಂತಹ ಸಿಎಂ ಡಿ.ಕೆ. ಶಿವಕುಮಾರ್ ಸರ್ ಅವರು ತಮ್ಮದೇ ಆದಂತಹ ಶೈಲಿಯಲ್ಲಿ ಮಾರ್ಮಿಕವಾಗಿ ನುಡಿದರು. ಇದೇ ಸಂದರ್ಭದಲ್ಲಿ ಭಾಗವಹಿಸಿ ಮಾತನಾಡಿದಂಥ ಇಂಧನ ಸಚಿವೆ ಕೆ.ಜೆ. ಜಾರ್ಜ್ ಅವರು ಕೂಡ ಮುಖ್ಯಮಂತ್ರಿಗಳ ನಿರ್ಧಾರವನ್ನು ಸಂಪೂರ್ಣವಾಗಿ ಬೆಂಬಲಿಸಿದರು. ಗೃಹಜ್ಯೋತಿ ಯೋಜನೆಯಲ್ಲಿ ಆಗುತ್ತಿರುವಂತಹ ತಾಂತ್ರಿಕ ತಪ್ಪುಗಳು ಮತ್ತು ದುರ್ಬಳಕೆಯನ್ನು ಸರಿಪಡಿಸುವುದು ಜವಾಬ್ದಾರಿಯುತ ಸರ್ಕಾರದ ಕರ್ತವ್ಯವಾಗಿದೆ ಎಂದು ಕೂಡ ಮತ್ತು ವ್ಯವಸ್ಥೆಯನ್ನು ಸರಿಹಾದಿಗೆ ತರುತ್ತಿರುವಂತಹ ಸರ್ಕಾರದ ಕ್ರಮವನ್ನು ವಿರೋಧ ಪಕ್ಷಗಳು ರಾಜಕೀಯ ಲಾಭಕ್ಕಾಗಿ ಟೀಕಿಸುವುದು ಸರಿಯಲ್ಲ ಎಂದು ಕೂಡ ಪ್ರತಿಕ್ರಿಯೆಯನ್ನು ನೀಡಿದರೆಂದು ಕೂಡ ಹೇಳಲಾಗುತ್ತಿದೆ. ವೀಕ್ಷಕರೇ, ರಾಜ್ಯದ ಜನತೆಗೆ ಮತ್ತೊಂದು ಮಾಹಿತಿ ಏನೆಂದರೆ, ಜಾಗತಿಕ ಇಂಧನ ಮಾರುಕಟ್ಟೆಯಲ್ಲಿ ಉಂಟಾಗಿರುವಂತಹ ಪೂರೈಕೆಯ ಆತಂಕಗಳನ್ನು ದೂರವಾಗಿರುವಂತಹ ಹಿನ್ನೆಲೆಯಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಮಾರಾಟದ ಮೇಲೆ ಹೇರಲಾಗಿದ್ದಂಥ ಎಲ್ಲ ತಾತ್ಕಾಲಿಕ ಅಥವಾ ನಿರ್ಬಂಧಗಳನ್ನು ಜುಲೈ 1ರಿಂದ ಸಂಪೂರ್ಣವಾಗಿ ಹಿಂಪಡೆಯಲು ಸರ್ಕಾರ ನಿರ್ಧರಿಸಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಮಧ್ಯಪ್ರಾಚ್ಯ ಅಂದರೆ ಇರಾನ್ ಇಸ್ರೇಲ್ ನಡುವೆ ಇರುವಂತಹ ಸಂಘರ್ಷದಿಂದಾಗಿ ಜಾಗತಿಕ ಸರಬರಾಜು ಸರಪಳಿಗೆ ಧಕ್ಕೆಯಾಗಿತ್ತು. ಇದರಿಂದ ದೇಶದಲ್ಲಿ ತೈಲ ಅಭಾವ ಸೃಷ್ಟಿಯಾಗಬಹುದು ಮತ್ತು ಎಂಬ ಮುನ್ನೆಚ್ಚರಿಕೆಯಿಂದ ಸರ್ಕಾರವು ಇಂಧನ ವಿತರಣೆಯ ಮೇಲೆ ಕೆಲವು ಕಠಿಣ ಮಿತಿಗಳನ್ನು ಕೂಡ ಜಾರಿಗೆ ತಂದಿತ್ತು ಎಂದು ಕೂಡ ಹೇಳಲಾಗುತ್ತಿದೆ. ಹಾಗಾದರೆ ಈ ಹಿಂದೆ ಜಾರಿಯಲ್ಲಿದ್ದಂಥ ನಿಯಮಗಳ ಪ್ರಕಾರ ವಾಣಿಜ್ಯ ಸಂಸ್ಥೆಗಳು ಅಥವಾ ಬೃಹತ್ ಖರೀದಿದಾರರು ಕೂಡ ಚಿಲ್ಲರೆ ಪೆಟ್ರೋಲ್ ಬಂಕ್ಗಳಲ್ಲಿ ಕೂಡ ಇಂಧನ ಖರೀದಿಸುವುದನ್ನು ನಿರ್ಬಂಧಿಸಲಾಗಿತ್ತು. ಅಲ್ಲದೆ ಜಾಗತಿಕ ಪರಿಸ್ಥಿತಿ ಮತ್ತಷ್ಟು ಹದಗೆಟ್ಟರೆ ಸಾರ್ವಜನಿಕರಿಗೆ ಇಂಧನದ ಕೊರತೆಯಾಗಬಾರದೆಂದು ಕೂಡ ಈ ಉದ್ದೇಶದಿಂದ ಡೀಸೆಲ್ನ ದೈನಂದಿನ ಖರೀದಿಯ ಮೇಲೂ ಕೂಡ ಮಿತಿಯನ್ನು ಹೇರಲಾಗಿತ್ತು. ಹಾಗಾದರೆ ಅಧಿಕೃತ ಆದೇಶದಂತೆ ಸರ್ಕಾರವು ಎಲ್ಲ ತಾತ್ಕಾಲಿಕ ಮಿತಿಗಳನ್ನು ಜುಲೈ 1ರಿಂದ ಕೊನೆಗೊಳಿಸುವುದಾಗಿ ತಿಳಿಸಿದೆ. ಇದರಿಂದಾಗಿ ಸಾರಿಗೆ ಆಪರೇಟರ್ಗಳು, ವ್ಯವಸ್ಥಾಪಕರು ಮತ್ತು ಇತರ ವಾಣಿಜ್ಯ ಬಳಕೆದಾರರು ಇನ್ಮುಂದೆ ಯಾವುದೇ ಅಡೆತಡೆ ಇಲ್ಲದೆ ಎಂದಿನಂತೆ ತೈಲವನ್ನು ಖರೀದಿಸಬಹುದಾಗಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಭಾರತೀಯ ತನಖೆ ಬೇಗ ಕಚ್ಚಾ ತೈಲದ ಬಹುಪಾಲು ಭಾಗವನ್ನು ವಿದೇಶಗಳಿಂದಲೇ ಆಮದು ಮಾಡಿಕೊಳ್ಳುವುದರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗುವಂತಹ ಸಣ್ಣ ಏರುಪೇರುಗಳು ದೇಶದ ಇಂಧನ ಲಭ್ಯತೆ ಮತ್ತು ಬೆಲೆಗಳ ಮೇಲೆ ತೀವ್ರ ಪರಿಣಾಮ ಬೀರುತ್ತಿದೆ ಎಂದು ಕೂಡ ಹೇಳಲಾಗಿತ್ತು. ಹಾಗಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಈ ನಿಯಮಗಳನ್ನು ತರಲಾಗಿತ್ತು. ಪ್ರಸ್ತುತ ಜಾಗತಿಕ ತೈಲ ಮಾರುಕಟ್ಟೆ ಮತ್ತು ಪೂರೈಕೆ ವ್ಯವಸ್ಥೆಯು ಕೂಡ ಸ್ಥಿರವಾಗಿರುವುದರಿಂದ ಈ ತಾತ್ಕಾಲಿಕ ನಿರ್ಬಂಧನೆಗಳನ್ನು ಅಗತ್ಯ ಇನ್ಮುಂದೆ ಇಲ್ಲ ಎಂದು ಕೂಡ ಸರ್ಕಾರವು ತೀರ್ಮಾನಿಸಿದೆ. ಇದರೊಂದಿಗೆ ಜುಲೈ ಆರಂಭದಿಂದಲೇ ದೇಶದಾದ್ಯಂತ ಇಂಧನ ಮಾರಾಟ ಪ್ರಕ್ರಿಯೆಯು ಹಳೆಯ ಸಹಜ ಸ್ಥಿತಿಗೆ ಬರಲಿದೆ ಎಂದು ಕೂಡ ಹೇಳಲಾಗುತ್ತಿದೆ. ವೀಕ್ಷಕರೇ, ಚಿನ್ನವನ್ನು ಖರೀದಿಸುವಂತಹ ಸಾರ್ವಜನಿಕರಿಗೆ ಒಂದು ಗುಡ್ ನ್ಯೂಸ್ ಏನೆಂದರೆ, ಕಳೆದ 7 ದಿನಗಳಿಂದ ಚಿನ್ನದ ಬೆಲೆಗಳು ಕಡಿಮೆಯಾಗುತ್ತಲೇ ಇದೆ. ಜೂನ್ 30ರ ಮಂಗಳವಾರ ಚಿನ್ನದ ದರವು 5% ಹೆಚ್ಚು ಕುಸಿದಿತ್ತು ಮತ್ತು ಇಂದು ಚಿನ್ನದ ದರದಲ್ಲಿ ತಿದ್ದುಪಡಿ ಹೆಚ್ಚಿನ ಬೆಲೆಗಳಿಂದಾಗಿ ಖರೀದಿಗಳನ್ನು ಕೂಡ ತಡೆ ಹಿಡಿದಂಥ ಭಾರತ ಆಭರಣ ಖರೀದಿದಾರರು ಮತ್ತು ಹೂಡಿಕೆದಾರರು ಪ್ರಮುಖ ಪರಿಹಾರವನ್ನು ನೀಡುತ್ತಿದೆ ಎಂದು ಕೂಡ ನಿರೀಕ್ಷಿಸಲಾಗಿದೆ. ಹಾಗಾದರೆ ಭಾರತದಲ್ಲಿ ಇಂದು 24 ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಗ್ರಾಮ್ಗೆ 14,013 ರೂಪಾಯಿ ಆಗಿದ್ದು, ಇದರ ಬೆಲೆಯು 180 ರೂಪಾಯಿ ಇಳಿಕೆಯಾಗಿದೆ. ಮತ್ತು 22 ಕ್ಯಾರೆಟ್ ಗೋಲ್ಡ್ ಮತ್ತು 18 ಕ್ಯಾರೆಟ್ ಗೋಲ್ಡ್ ಬೆಲೆ ಕೂಡ ಪ್ರಸ್ತುತವಾಗಿ 12,845 ರೂಪಾಯಿ ಮತ್ತು 18 ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಗ್ರಾಮ್ಗೆ 10,510 ರೂಪಾಯಿ ಆಗಿದ್ದು, ಇದು 165 ರೂಪಾಯಿ ಮತ್ತು 135 ರೂಪಾಯಿ ಇಳಿಕೆಯಾಗಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಸರ್ಕಾರ ಚಿನ್ನ ಮತ್ತು ಬೆಳ್ಳಿನ ಮೇಲಿನ ಮೂಲ ಕಸ್ಟಮ್ಸ್ಗಳನ್ನು ಸುಂಕವನ್ನು 5% 10% ಕೂಡ ಏರಿಕೆಯ ನಂತರ ಇದರ ಮೇಲಿರುವಂಥ ಬೆಲೆಗಳು ಈಗ ಕಡಿಮೆ ಆದವು. ಯಾಕೆಂದರೆ ಚಿನ್ನದ ಬೆಲೆಗಳು ದೈನಂದಿನ ಏರಿಳಿತಗಳು ಅನುಭವ ಆಗುತ್ತಾನೇ ಇದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ದುರ್ಬಲ ಬೆಲೆಗಳಿಂದಾಗಿ ಸ್ಟಾಕ್ ಚಿನ್ನ ಮತ್ತು ಸ್ಟಾಕ್ ಬೆಳ್ಳಿಗಳನ್ನು ಕೂಡ 8 ತಿಂಗಳಲ್ಲಿಯೇ ಅತ್ಯಂತ ಕಡಿಮೆ ಮಟ್ಟದಲ್ಲಿ ವಹಿವಾಟನ್ನು ನಡೆಸಿದ್ದಾರೆ ಮತ್ತು ಚಿನ್ನ ಮತ್ತು ಬೆಳ್ಳಿ ಕೂಡ ಅದೇ ಪ್ರವೃತ್ತಿಯನ್ನು ಕೂಡ ಅನುಸರಿಸುತ್ತಿವೆ ಎಂದು ಕೂಡ ಹೇಳಲಾಗುತ್ತಿದೆ. ಹಾಗಾದರೆ ಡಾಲರ್ ಏರಿಕೆ ಮತ್ತು ಅದರ ಬೆಲೆ ಏರಿಕೆಯ ಬೆದರಿಕೆಗಳನ್ನು ಕೂಡ ಅಮೂಲ್ಯ ಲೋಹಗಳ ಮೇಲೆ ಪರಿಣಾಮ ಬೀರಿದೆ.
ಅದಲ್ಲದೆ ಭಾರತದ ಪ್ರಮುಖ ಆಭರಣಗಳ ವ್ಯಾಪಾರಿಗಳು 24 ಕ್ಯಾರೆಟ್, 22 ಕ್ಯಾರೆಟ್ ಮತ್ತು 18 ಕ್ಯಾರೆಟ್ ಚಿನ್ನದ ಬೆಲೆಗಳಲ್ಲಿ ಕೂಡ ಸಹ ಪರಿಣಾಮ ಬೀರಿವೆ ಎಂದು ಕೂಡ ಹೇಳಲಾಗುತ್ತದೆ. ಜೂನ್ 30ರಿಂದ ಬೆಂಗಳೂರಿನಲ್ಲಿ ಚಿನ್ನದ ದರಗಳು 22 ಕ್ಯಾರೆಟ್ ಚಿನ್ನಕ್ಕೆ ಪ್ರತಿ ಗ್ರಾಮ್ಗೆ 13,009 ರೂಪಾಯಿ ಮತ್ತು 24 ಚಿನ್ನಕ್ಕೆ ಪ್ರತಿ ಗ್ರಾಮ್ಗೆ 14,192ರಂತೆ ವಹಿವಾಟು ನಡೆಸುತ್ತಿವೆ. ಮತ್ತು ಬದಲಾದಂತಹ ಡಾಲರ್ ಮತ್ತು ಮೂಲ ಕಸ್ಟಮ್ಸ್ ಸುಂಕಗಳನ್ನು ಕೂಡ ಹೆಚ್ಚಳದ ನಂತರ ಬೆಲೆಗಳು ಇತ್ತೀಚೆಗೆ ಕುಸಿದವು. ಇದರ ಹಣದುಬ್ಬರದ ವಿರುದ್ಧ ಅಸ್ಥಿರ ಮತ್ತು ಜನಪ್ರಿಯ ದೀರ್ಘಕಾಲೀನ ಪರಿಣಾಮವಾಗಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಜಾಗತಿಕ ಆರ್ಥಿಕ ಪ್ರವೃತ್ತಿಗಳಿಂದಾಗಿ ಚಿನ್ನದ ಮಾರುಕಟ್ಟೆಯಲ್ಲಿ ನಿರಂತರವಾಗಿ ಬದಲಾಗುತ್ತಿದೆ ಮತ್ತು ಭೌತಿಕ ಆಭರಣಗಳನ್ನು ಖರೀದಿಸಲು ಬಯಸುತ್ತಿರುವಂತವರಿಗೆ ಡಿಜಿಟಲ್ ಆಗಿರಬಹುದು ಅಥವಾ ಬಾಂಡ್ಗಳ ಹೂಡಿಕೆ ಕೂಡ ಮಾಡಲು ಬಯಸುತ್ತೀರಾ ಅಂತವರಿಗೆ ನಿಜವಾದ ವೆಚ್ಚಗಳು ಮತ್ತು ಆದಾಯವನ್ನು ನಿರ್ಧರಿಸಲು ಸಹಾಯ ಮಾಡುತ್ತಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಮತ್ತು ಚಿನ್ನದ ಮೇಲೆ ಇರುವಂತಹ ತಿದ್ದುಪಡಿ ಹಿಂದಿನ ದೊಡ್ಡ ಕಾರಣವೇನೆಂದರೆ ಅಮೆರಿಕದ ಬಡ್ಡಿ ದರಗಳ ಬದಲಾಗುತ್ತಿರುವಂತಹ ಮುನ್ಸೂಚನೆ. ಮಾರುಕಟ್ಟೆಗಳ US ಫೆಡರಲ್ ರಿಸರ್ವ್ ಸಾಲ ವೆಚ್ಚವನ್ನು ದೀರ್ಘಕಾಲದವರೆಗೆ ಹೆಚ್ಚಿಸಬೇಕೆಂದು ಕೂಡ ನಿರೀಕ್ಷಿಸುತ್ತಿವೆ ಎಂದು ಕೂಡ ಹೇಳಲಾಗುತ್ತಿದೆ. ವ್ಯಾಪಾರಿಗಳು 3 ವರ್ಷದ ದರವನ್ನು ಏರಿಕೆಗಳಲ್ಲಿ ಬೆಲೆ ನಿಗದಿಪಡಿಸುತ್ತಾರೆ ಮತ್ತು ಡಿಸೆಂಬರ್ನಲ್ಲಿ ಮತ್ತೊಂದು ಹೆಚ್ಚಳದ ಸಾಧ್ಯತೆ ಸುಮಾರು 80% ಬಡ್ಡಿಗಳನ್ನು ಚಿನ್ನದ ಆಕರ್ಷಣೆಯನ್ನು ಕಡಿಮೆ ಮಾಡುತ್ತದೆ ಎಂದು ಕೂಡ ಹೇಳಲಾಗುತ್ತಿದೆ. ವೀಕ್ಷಕರೇ, ನಮ್ಮ ಈ ವಿಡಿಯೋವು ತಾವು ಮೊದಲು ಬಾರಿಗೆ ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ನಿಮ್ಮ ಸಲಹೆ ಸೂಚನೆಗಳೇನಾದರೂ ಇದ್ದರೆ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ತಪ್ಪದೆ ನಮ್ಮ ಊರನ್ನು ಕೂಡ ಮೆನ್ಷನ್ ಮಾಡಿ, ಯಾಕೆಂದರೆ ಮುಂದಿನ ಅಪ್ಡೇಟ್ಗಳಿಗೆ ನಮಗೆ ಅನುಕೂಲವಾಗುತ್ತದೆ. ಮತ್ತು ನಮ್ಮ ಈ ವಿಡಿಯೋವನ್ನು ತಾವು ಪೂರ್ತಿಯಾಗಿ ನೋಡಿದ್ದಕ್ಕೆ ತಮಗೆ ಧನ್ಯವಾದಗಳು.